ಕ್ಲೀನ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ನಾನು ಈ ಮಸಾಲೆ ಐಟಮ್ಸ್ ತೊಗೊಂಡಿದ್ದು ಮೀಶೋದಲ್ಲಿ ತುಂಬಾನೇ ವರ್ತ್ ಅಂತ ಹೇಳ್ಬೋದು. ನೋಡಿ ಫುಲ್ ಕಿಚನ್ ಕೂಡ ಕ್ಲೀನ್ ಆಯಿತು. ಹಾಗೆ ಸಪ್ರೇಟ್ ಸಾರು ಕೂಡ ಮಾಡ್ಕೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿ ಬಂದಿತ್ತು. ಸಬ್ಬಸಿಗೆ ಸೊಪ್ಪಿನ ಉದ್ಕ ಮಾಡೋಣ ಅಂತ ಅದಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊಪ್ಪಿನ ಕಾಳು ಅಂತ ತುಂಬಾನೇ ಇಷ್ಟ ನಮ್ಮಲ್ಲಿ ಎಲ್ಲರೂ ಕೂಡ. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾವು ಕೂಡ ಚೆನ್ನಾಗಿದ್ದೀವಿ. ಓಕೆ ಅಂತ ಮನೆ ಕ್ಲೀನ್ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಆ ವ್ಲಾಗ್ ಇದಾಗಿರುತ್ತೆ. ವ್ಲಾಗು ಕೂಡ ಡೈಲಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಆದಷ್ಟು ಪ್ರಯತ್ನ ಪಟ್ಟು ವ್ಲಾಗ್ನ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಪೂರ್ತಿಯಾಗಿ ವ್ಲಾಗ್ನ ನೋಡಿ. ವ್ಲಾಗ್ ಯಾವ ರೀತಿ ಬರ್ತಿದೆ ಅಂತ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ. ಹೈಪ್ ಇರುತ್ತೆ, ದಯವಿಟ್ಟು ಹೈಪ್ ಮಾಡಿ. ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ರೂಟೀನ್ ಹೇಗಿರುತ್ತೆ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇನ್ನು ಎಲ್ಲ ಕಾಳು ಎಲ್ಲ ತೆಗೆದು ಒಂದು ಬೇಲ್ ಹಾಸ್ಬಿಟ್ಟಿದ್ದೀನಿ. ಅದ್ರ ಮೇಲೆ ಎಲ್ಲ ಸಪ್ರೇಟಾಗಿ ಹಾಕೊಂಡ್ಬಿಡ್ತೀನಿ. ಪಾಪು ಸ್ಕೂಲ್ಗೆ ಹೋಗಿದ್ದೀನಲ್ವಾ, ಅವ್ನು ಬರೋಷ್ಟಿಗೆ ಅಷ್ಟು ಕಿಚನ್ ಕ್ಲೀನ್ ಮಾಡ್ಕೊಂಡ್ರೆ ಬಂದ್ಮೇಲೆ ಅವನ್ನ ಸಮಾಧಾನ ಮಾಡ್ಕೊಂಡು ಆಟ ಆಡ್ಸ್ಕೊಬೋದು ಅಂತ ಹೇಳಿ ಅಷ್ಟೇ. ಹಾಗಾಗಿ ಬೇಗನೆ ಕಿಚನ್ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಮಿಕ್ಕಿದೆಲ್ಲ ನಿಧಾನಕ್ಕೆ ಮಾಡ್ಕೊಬೋದು. ಹಾಗಾಗಿ ನಾನು ಫಸ್ಟ್ ಯಾವಾಗಲೂ ಕಿಚನ್ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಫುಲ್ ಧೂಳ ಎಲ್ಲ ಕೊಡ್ಕೊಂಡಾದ್ಮೇಲೆ ಕಿಚನ್ ಕ್ಲೀನಿಂಗ್ ಅಂತ ರೆಡಿ ಮಾಡ್ಕೊಳ್ತೀನಿ. ಮನೆ ಪೂರ್ತಿಯಾಗಿ ಧೂಳ ಎಲ್ಲ ಕೊಡ್ಕೊಂಡ್ಬಿಟ್ಟು ನೀಟಾಗಿ ಕಸ ಎಲ್ಲ ಉಟ್ಕೊಂಡು ಆದ ನಂತರ ಎಲ್ಲ ಸಪ್ರೇಟ್ ಹಾಕೊಳ್ತೀನಿ. ಫಸ್ಟ್ ಕೆಳಗಡೆ ಎಲ್ಲ ಬೆಳಗಿ ಅದು ಫುಲ್ ಶೆಲ್ಫ್ ಎಲ್ಲ ಒರೆಸ್ಬಿಟ್ಟಿರ್ತೀನಿ ಕೆಳಗಡೆ. ತದನಂತರ ಮೇಲ್ಗಡೆ ಎಲ್ಲ ತಕೊಳ್ತಾ ಇದೀನಿ ಒಂದೊಂದಾಗೆ. ನಮ್ಮ ಪಾಪು ಇದ್ರೆ ಏನ್ ಮಾಡ್ತಾನೆ ಅಂದ್ರೆ ತುಂಬಾನೇ ಹಠ ಮಾಡ್ತಾನೆ. ನಾನೆಲ್ಲ ಸಪ್ರೇಟ್ ಆಗಿ ಹಾಕಿರೋ ಕಾಳನ್ನೆಲ್ಲ ತಗೊಂಡ್ಬಂದು ಮಿಕ್ಸ್ ಕೂಡ ಮಾಡ್ತಾನೆ. ಹಾಗಾಗಿ ಅವ್ನು ಇಲ್ಲದೆ ಇರೋ ಟೈಮಲ್ಲಿ ನಾನು ಬೇಗನೆ ಮಾಡ್ಕೊಂಡ್ಬಿಟ್ಟು, ಹಾಗಾಗಿ ಅವ್ನು ಬರೋಷ್ಟ್ರೊಳಗಡೆ ಕಿಚನ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಕಿದ್ ಕೆಲಸ ನಿಧಾನಕ್ಕೆ ಮಾಡ್ಕೊಬಹುದು ಅಂತೇಳಿ ಹಾಗಾಗಿ ಮೇಲ್ಗಡೆ ಇರೋವೆಲ್ಲ ತೆಗ್ದ್ಬಿಟ್ಟು ಕೆಳಗಡೆ ಇಟ್ಕೊಳ್ತಿದೀನಿ. ಎಲ್ಲ ಕೂಡ ತೆಗೆದು ವಾಶ್ ಮಾಡ್ಕೊಬೇಕು. ಹಾಗೆ ಸ್ಟೀಲ್ ಬಾಕ್ಸ್ ಗಳೆಲ್ಲ ಸ್ವಲ್ಪ ಜಾಸ್ತಿನೇ ಇದೆ, ಅದನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಬೇಕು. ಹಾಗಾಗಿ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮನೆ ಎಲ್ಲ ಕ್ಲೀನ್ ಆದ್ಮೇಲೆ ಎಲ್ಲ ಒರೆಸ್ಕೊಂಡು ಪೂಜೆ ಕೂಡ ಮಾಡ್ಕೊಬೇಕು. ನನಗೆ ಹೈಟ್ಗೆ ಸಿಗೋದಿಲ್ಲ ಅಂತ ಹೇಳಿ ನಾನೇನ್ ಮಾಡ್ತೀನಿ, ಚೇರ್ ಹಾಕೊಂಡು ಅಲ್ಲಿ ಕವರ್ ಎಲ್ಲ ಹಾಕಿದ್ದೆ ಅದನ್ನೆಲ್ಲ ತೆಗ್ದ್ಬಿಟ್ಟು ನೀಟಾಗಿ ಸೋಪಿನ ಗುಂಜಲ್ ನೀಟಾಗಿ ಒರೆಸ್ಕೊಳ್ತೀನಿ. ಅದು ಫುಲ್ಲು ಕ್ಲೀನ್ ಆಗೋ ರೀತಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಸ್ಪ್ರೇ ಮಾಡಿಬಿಟ್ಟು ತದನಂತರ ಕ್ಲೀನ್ ಮಾಡ್ಕೊಳ್ತೀನಿ. ಕವರ್ ಎಲ್ಲ ಹಾಕಿದ್ದೆ ಯಾಕೆಂದ್ರೆ ಎಣ್ಣೆ ಜಿಟ್ ಆಗಬಾರ್ದು ಕೆಳಗಡೆ ಎಲ್ಲ ಅಂತೇಳಿ ಅಡ್ವಾನ್ಸ್ಗೆ ನಾನು ಕವರ್ ಹಾಕ್ಬಿಟ್ಟು ತದನಂತರ ಬಾಕ್ಸ್ಗಳನ್ನೆಲ್ಲ ಇಟ್ಕೊಳ್ತೀನಿ. ಅದು ಸ್ಟೀಲ್ ಬಾಕ್ಸ್ಗಳು, ಪ್ಲಾಸ್ಟಿಕ್ ಬಾಕ್ಸ್ಗಳೆಲ್ಲ ಮಿಕ್ಸ್ ಇದೆ. ಹಾಗಾಗಿ ಕೆಳಗಡೆ ದಪ್ಪನ ಒಂದು ಕವರ್ ಕಡೆ ಹಾಕ್ಬಿಟ್ಟು ಇಟ್ಕೊಳ್ತೀನಿ. ಎಲ್ಲ ಬೆಳಗ್ಗೆ ಹಾಲಲ್ಲಿ ಇಟ್ಟು ಬಂದಿದ್ದೆ, ಹಾಗಾಗಿ ಲೋಟ ಚಂಬು ಏನೂ ಸಿಕ್ಕಿರ್ಲಿಲ್ಲ. ಹೇಗಿದ್ರೆ ಇವನ್ನ ತೊಳೆದಿರ್ಲಿಲ್ವಲ್ಲ ಬಾಕ್ಸ್ಗಳನ್ನ, ಅದನ್ನೇ ಯೂಸ್ ಮಾಡ್ಕೊಳ್ತಿದ್ದೀನಿ ನೀರಿಗೆ ಅಂತ ಹೇಳಿ. ಮತ್ತೆ ತೊಳೆದಿರೋ ತಗೊಂಬಂದು ಮತ್ತೆ ಯೂಸ್ ಮಾಡ್ಕೋಬೇಕು ಅಷ್ಟೊಂದು ಇಷ್ಟಪಡೋದಿಲ್ಲ. ಹಾಗಾಗಿ ಇವೆಲ್ಲ ವಾಶ್ ಮಾಡಿರ್ಲಿಲ್ವಲ್ಲ, ಹಾಗಾಗಿ ಇದನ್ನೇ ತಗೊಂಡು ಯೂಸ್ ಮಾಡ್ಕೊಳ್ತಾ ಇದ್ದೆ. ನಾನು ಬೆಳಗ್ಗೆ ಟಿಫನ್ಗೆ ಅಂತ ಸಿಂಪಲ್ ಪಲಾವ್ ಕೂಡ ಮಾಡ್ಕೊಂಡಿದ್ದೆ. ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡಬೇಕು. ಫಸ್ಟ್ ಫುಲ್ ಕ್ಲೀನ್ ಆಗಲಿ ಅಂತೇಳಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಿದ್ದೆ. ಕಿಚನ್ ಒಂದು ಕ್ಲೀನ್ ಆಗಿಬಿಟ್ರೆ ಮಿಕ್ಕಿದ ಕೆಲಸ ಎಲ್ಲ ನಿಧಾನಕ್ಕೆ ಮಾಡ್ಕೊಬೋದು. ಮಕ್ಳಿರೋದ್ರಿಂದ ದಿನನಿತ್ಯ ಕೆಲಸ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರನ್ನ ಇಟ್ಕೊಂಡು. ಹಾಗಾಗಿ ಅವ್ರು ಇಲ್ಲದೆ ಇರೋಗೆ ಮಾಡ್ಕೊಡೋದು ಉತ್ತಮ ಅಂತ ಹೇಳಿ ಈಗ ಮೇಲ್ಗಡೆ ಎಲ್ಲ ಕವರ್ ಕೂಡ ಹಾಕೊಳ್ತಾ ಕೆಳಗಡೆ ಫುಲ್ ಹಾಕಿ ತದನಂತರ ಬಾಕ್ಸ್ ಎಲ್ಲ ತೊಳೆದ್ಬಿಟ್ಟು ಇಟ್ಕೊಂಡ್ಬಿಡ್ತೀನಿ. ಅದಕ್ಕೂ ಕವರ್ ಕಂಫರ್ಟಬಲ್ ಆಗಲಿಲ್ಲ ಅಂತ ಮತ್ತೆ ಸಪ್ರೇಟ್ ಬೇರೆ ಕವರ್ ತಗೊಂಡು ಹಾಕೊಳ್ತಾ ಇದ್ದೀನಿ. ನನಗೆ ಯಾವ ರೀತಿ ಕಂಫರ್ಟಬಲ್ ಆಗಿರುತ್ತೋ ಆ ರೀತಿ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಂಡ್ಬಿಡ್ತೀನಿ. ನನಗೆ ಕೈಗೆಲ್ಲ ಇಟ್ಟಬೇಕು. ಸ್ವಲ್ಪ ಹೈಟ್ ಇದೆ ಶೆಲ್ಫ್, ಹಾಗಾಗಿ ನಾನು ಚಿಕ್ಕದೊಂದು ಚೇರ್ ತಗೊಂಡಿದ್ದೀನಿ. ಅದ್ರ ಮೇಲೆ ಹತ್ಬಿಟ್ಟು ಇಟ್ಕೊಂಡ್ರೆ ಹಂಗೆಲ್ಲ ಸಿಗುತ್ತೆ. ಹಾಗಾಗಿ ಏನಾದರೂ ಚೆಲ್ಲಿದ್ರು ಕೂಡ ಕವರ್ ಮೇಲೆ ಸ್ಪ್ರೆಡ್ ಆಗುತ್ತೆ ಅಂತೇಳಿ ಕೆಳಗಡೆ ಕವರ್ ಹಾಕ್ಬಿಟ್ಟೆ ನಾನು ಬಾಕ್ಸ್ಗಳನ್ನೆಲ್ಲ ಇಡೋದು. ಹಾಗೆ ಜಿಡ್ ಅಂತ ಕೂಡ ಅನ್ಸೋದಿಲ್ಲ, ಹಾಗಾಗಿ ಕವರ್ಗಳನ್ನ ಹಾಕಿ ಇಡ್ತೀನಿ. ನನಗೆ ಯಾವ ರೀತಿ ಕಂಫರ್ಟಬಲ್ ಆಗುತ್ತೋ ಆ ರೀತಿ ಮಾಡ್ಕೊಳ್ತೀನಿ. ಇನ್ನೆಲ್ಲ ಜೋಡಿಸ್ಕೊಬೇಕು. ಇದು ಫುಲ್ ಎಲ್ಲ ಆದ್ಮೇಲೆ ಇನ್ನು ಬೆಳಗ್ಗೆ ಅವನ್ನೆಲ್ಲ ಒರೆಸಿ ಒಣಗಾದ್ಮೇಲೆ ಎಲ್ಲ ಜೋಡಿಸ್ಕೊಳ್ತೀನಿ. ಆಲ್ರೆಡಿ ಬಾಕ್ಸ್ಗಳನ್ನೆಲ್ಲ ತುಂಬಾ ಬಾಕ್ಸ್ಗಳನ್ನ ಒಣಗಕ್ಕೆ ಇಟ್ಟಿದ್ದೀನಿ ತೊಳೆದ್ಬಿಟ್ಟು. ನಾನು ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಆದ ನಂತರ ಕೆಳಗಡೆ ಬಾಕ್ಸ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ನಮ್ಮ ಪಾಪು ಬರೋದ್ರೊಳಗಡೆ ಇಷ್ಟೆಲ್ಲ ಮುಗಿಸ್ಕೊಬೇಕು. ಇನ್ನು ಬಾಕ್ಸ್ನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದಾಗಿ ವಾಶ್ ಮಾಡಿ ಹಾಲಲ್ಲಿ ಇಟ್ಟು ಬಂದ್ಬಿಟ್ರೆ ನನಗೆ ಫ್ಯಾನ್ ಕೂಡ ಹಾಕಿರ್ತೀನಲ್ಲ ಬೇಗನೆ ಮಾಡ್ಕೊಳ್ಳುತ್ತೆ. ತದನಂತರ ಕ್ಲೀನ್ ಮಾಡ್ಕೊಳ್ತೀನಿ. ಒಬ್ಬರೇ ಹೆಣ್ಮಕ್ಳು ಕೆಲಸ ಮಾಡ್ಕೊಬೇಕು ಅನ್ನೋ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ನಾನು ಒಬ್ಳೇನೆ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಬೇಕು. ಹಸ್ಬೆಂಡು ಧೂಳ ಹೊಡ್ಕೊಟ್ಬಿಟ್ಟು ಹೋದ್ರು ಅಷ್ಟೇ. ಅವ್ರಿಗೆ ಡ್ಯೂಟಿ ಇರೋದ್ರಿಂದ ಈ ಕೆಲಸ ಎಲ್ಲ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾನೇ ನಿಧಾನಕ್ಕೆ ಮಾಡ್ಕೊಳ್ತೀನಿ. ಇದನ್ನೆಲ್ಲ ಮುಂಚಿತಾಗೆ ವಾಶ್ ಮಾಡಿಕೊಂಡು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದೊಂದಾಗಿ ಸಪ್ರೇಟಾಗಿ ಬಾಕ್ಸಿಗೆ ಹಾಕೊಳ್ತಿದ್ದೀನಿ. ಇದೆಲ್ಲ ಆಲ್ಮೋಸ್ಟ್ ಒಣಗಿತ್ತು, ಹಾಗಾಗಿ ಇದು ಫಿಲ್ ಮಾಡ್ಕೊಳ್ತಿದ್ದೀನಿ. ಸ್ಟೀಲ್ ಎಲ್ಲ ಒಣಗಕ್ಕೆ ಇಟ್ಟಿದ್ನಲ್ವಾ, ಅದನ್ನು ಕೂಡ ಫಿಲ್ ಮಾಡಿಲ್ಲ. ಫಸ್ಟ್ ಇದನ್ನೆಲ್ಲ ಫಿಲ್ ಮಾಡಿ ಎತ್ತಿಟ್ಬಿಟ್ಟು ಆದ್ಮೇಲೆ ಅವನ್ನೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಯಾರಾದ್ರೂ ಹೆಲ್ಪ್ ಇಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಒಬ್ರೆ ಎಲ್ಲ ಮಾಡ್ಕೊಬೇಕು ಅನ್ನೋ ಸ್ವಲ್ಪ ಕಷ್ಟನೇ ಅನ್ಸುತ್ತೆ. ಪಾಪ ಹಸ್ಬೆಂಡ್ ಕೂಡ ಡ್ಯೂಟಿ ಇರಲಿಲ್ಲ. ಸಂಡೇ ಮಾಡ್ಕೊಳ ಅಂದ್ರೆ ನನಗೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಯಾಕೆಂದ್ರೆ ನಮ್ಮ ಪಾಪ ನನ್ಗೆ ಏನು ಕೂಡ ಮಾಡೋದಕ್ಕೆ ಬಿಡೋದಿಲ್ಲ. ಆಟ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ, ಅಮ್ಮ ನನ್ನ ಎತ್ಕೋ ಅಂತೇಳಿ. ಅದಕ್ಕೋಸ್ಕರ ಅಂತಾನೆ ನಾನು ಸ್ಕೂಲ್ಗೆ ಹೋದಾಗೆ ಮಾಡ್ಕೊಳ್ತೀನಿ. ನಿಧಾನ ಆದ್ರೂ ಪರವಾಗಿಲ್ಲ, ಒಂದೊಂದೇ ಕೆಲಸ ಮಾಡ್ಕೊಂಡ್ರಾಗತ್ತೆ ಅಂತ ಅವ್ನು ಸ್ಕೂಲ್ಗೆ ಹೋದಾಗೆ ಮಾಡ್ಕೊಳ್ತೀನಿ. ಹಸ್ಬೆಂಡ್ ಇದ್ರೆ ಚಿಕ್ಕ ಪುಟ್ಟ ಹೆಲ್ಪ್ ಮಾಡ್ತಾ ಇದ್ರು, ಆದ್ರೆ ಅವ್ರಿಗೆ ಕೂಡ ಡ್ಯೂಟಿ ಇತ್ತಲ್ವ, ಹಾಗಾಗಿ ಮತ್ತೆ ಅವ್ರಿಗೆ ಏನ್ ಪ್ರಾಬ್ಲಮ್ ಮಾಡೋದು ಅಂತ ನಾನೇ ನಿಧಾನಕ್ಕೆ ಒಂದೊಂದು ಚಿಕ್ಕ ಪುಟ್ಟ ಐಟಮ್ಸ್ ನೆಲ್ಲ ತಕೊಟ್ಟು ಹೋಗ್ತಾರೆ. ಹಾಗಾಗಿ ನಾನೇ ನಿಧಾನಕ್ಕೆ ಮಾಡ್ಕೊಳ್ತಿದ್ದೀನಿ.
ಎಲ್ಲ ಕೂಡ ಫಿಲ್ ಮಾಡಿ ಎತ್ತಿಟ್ಕೊಳ್ತಿದ್ರಿ. ಈ ಬಾಕ್ಸ್ ಎಲ್ಲ ತೊಗೊಂಬಂದಿದ್ದು ನಾನು ಡಿಮಾರ್ಟಲ್ಲಿ. ಹಾಗೆ ಈ ಸ್ಟೀಲ್ ಬಾಕ್ಸ್ ಅಂದರೆ ಮಸಾಲಾ ಸ್ಟೀಲ್ ಬಾಕ್ಸ್ ತೊಗೊಂಡಿದ್ದು ನಾನು ಮೀಶೋದಲ್ಲಿ. ತುಂಬಾ ಕಡಿಮೆ ಪ್ರೈಸ್ ಸಿಕ್ಕಿದೆ. ಹಾಗೆ ಆ ಚಿಕ್ಕ ಸ್ಪೂನ್ ಕೂಡ ಸಿಕ್ಕಿದೆ. ತುಂಬಾ ಚೆನ್ನಾಗಿದೆ, ವರ್ತ್ ಅಂತಲೇ ಹೇಳ್ಬೋದು ನಾನು ಕೊಟ್ಟಿರೋ ಅಮೌಂಟ್ಗೆ. ಆಲ್ರೆಡಿ ಈ ಬಾಕ್ಸ್ ತೊಗೊಂಡು 2 ಇಯರ್ ಮೇಲೆ ಆಯಿತು. ತುಂಬಾ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಕೂಡ. ನಿಮಗೂ ಈ ಪ್ರಾಡಕ್ಟ್ ಬೇಕಿದ್ರೆ ಕಮೆಂಟ್ ಫಾರ್ದಲ್ಲಿ ಲಿಂಕ್ ನೋಡಿ. ಇದೆಲ್ಲ ಫಿಲ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟೆ. ಚಿಟಿಕೆ ಹೊಡೆಯೋದ್ರಲ್ಲಿ ಇದೆಲ್ಲ ಫಿಲ್ ಕೂಡ ಆಗಿಲ್ಲ. ಹಾಗೆ ಫುಲ್ ಕಿಚನ್ ಒಂದ್ಸರಿ ನೋಡಿ ಕ್ಲೀನ್ ಆಗಿದೆ. ಅದನ್ನಕ್ಕೆ ಅಡುಗೆ ಮಾಡಿಕೊಂಡ್ರೆ ಮುಗೀತು. ಇನ್ನು ಕಿಚನ್ ಎಲ್ಲ ಕ್ಲೀನ್ ಆದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಸಿಂಪಲಾಗಿ ಉದಿಸ್ಲು ಪೂಜೆ ಕೂಡ ಮುಗಿಸ್ಕೊಂಡು ಫುಲ್ ನೆಲ ಎಲ್ಲ ಒರೆಸಿ ಕಿಚನ್ ಎಲ್ಲ ಕ್ಲೀನ್ ಆದಮೇಲೆ ಫುಲ್ ನೆಲೆಲ್ಲ ಒರೆಸಿ ಉದಿಸ್ಲು ಪೂಜೆ ಮಾಡಿಕೊಂಡೆ. ಸ್ವಲ್ಪ ಲೇಟ್ ಆಯಿತು ಇವತ್ತು ಉದಿಸ್ಲು ಪೂಜೆ ಮಾಡೋದು. ಹಾಗೆ ಪೂಜೆ ಮಾಡೋದು ಏಕೆಂದರೆ ಫುಲ್ ಕಿಚನ್ ಕ್ಲೀನ್ ಮಾಡೋದಿತ್ತು. ಹಾಗಾಗಿ ಇನ್ನೇನು ಪೂಜೆ ಕೂಡ ಮುಗಿಸ್ಕೊಂಡು ಇನ್ನೇನು ಪಾಪು ಕರ್ಕೊಂಬರೋಣ ಅಂತ ಕೂಡ ಹೊರಟೆ. ಪಾಪು ಕೂಡ ಕರ್ಕೊಂಬಂದೆ. ಹಸ್ಬೆಂಡ್ಗೆ ಯಾಕೋ ಕೇಕ್ ತಿನ್ಬೇಕು ಅನ್ಸಿದೆ ಅಂತ ಹೇಳಿದ್ದೆ. ಹಾಗಾಗಿ ಅವ್ರು ಕೂಡ ಡ್ಯೂಟಿನೇ ಬೇಗನೆ ಬಂದಿದ್ರಲ್ವಾ, ಹಾಗಾಗಿ ಅವರು ಕೂಡ ಕೇಕ್ ತಂದಿದ್ರು. ನಮ್ಮ ಪಾಪು ಕೊಡ್ತಾನೆ ಎಲ್ಲ ಹಠ ಮಾಡ್ತಾ ಇದ್ದೆ, ಮಮ್ಮಿ ನನಗೆ ಕೊಡು ಅಂತ. ಅವ್ರ ಕೈಲೇ ಕೊಟ್ಟಿದ್ದೆ, ಅವರೇ ಕೂಡ ಓಪನ್ ಮಾಡ್ತಾ ಇದ್ರು. ಮತ್ತೆ ಈವ್ನಿಂಗ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನಾನು ಈವ್ನಿಂಗ್ ರೋಟಿ ಹಾಗೆ ತರಕಾರಿ ಎಲ್ಲ ಖಾಲಿ ಆಗಿತ್ತು, ಹಾಗಾಗಿ ತರೋಣ ಅಂತ ಹೋದೆ. ಫುಲ್ಲು ಮಳೆ ಕೂಡ ಸ್ಟಾರ್ಟ್ ಆಯಿತು. ಮಳೆ ಕೂಡ ಭರ್ಜರಿಯಾಗಿ ಬರ್ತಾ ಇತ್ತು. ಮಳೆ ನಿಂತ ಮೇಲೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ನಮ್ಮ ಪಾಪ ಹಠ ಮಾಡ್ತಿದ್ದ. ಹಾಯ್ ಮಾಡು ಅಂದರೆ ಕಿಟ್ಕಿಟಾಗಿ ಹಾಯ್ ಮಾಡ್ತಾ ಇದ್ದ. ಅಡುಗೆ ಮಾಡಬೇಕು. ಸೊಪ್ಪು ಕೂಡ ತೊಗೊಂಬಂದಿದ್ದೀನಿ. ತೆಂಗಿನಕಾಯಿ ಕಲಿಗಿದೆ, ಅದನ್ನು ತೊಗೊಂಬಂದಿದ್ದೀನಿ. ಸೊಪ್ಪು ಬಿಡಿಸಿ ಬಸ್ಸಾರು ಮಾಡ್ಬೇಕು ಈಗ ಅಲ್ವಾ. ಉಸಿರುತೆ ನಾನು ಮೆಟ್ಲು ಹತ್ಕೊಂಬಂದು ಇವನೇ ಎತ್ಕೊಂಡೋದ್ರೆ ಇವನೇ ಉಸಿರು ತೆಗ್ತಾನೆ ನೋಡಿ ಹೆಂಗೆ ಮಾಡ್ತಾನೆ. ಅದರಲ್ಲೂ ಏನೋ ತಿನ್ನಕ್ಕೆ ಸ್ನ್ಯಾಕ್ಸ್ ಕೊಡ್ಸಿದ್ದೀನಲ್ವ, ಅದನ್ನ ಇಟ್ಕೊಂಡು ಹಾಗೆ ಮಾಡ್ತಿದ್ದಾನೆ. ಮಕ್ಕಳಿದ್ರೆ ಹಿಂಗೆ ಅಲ್ವಾ. ಈಗ ತೊಗೊಂಬಂದೆ ಹಾಲು, ತೆಂಗಿನಕಾಯಿ, ಹಾಲು ಮತ್ತು ತೆಂಗಿನಕಾಯಿ, ಹಾಗೆ ಸಬ್ಬಸಿಗೆ ಸೊಪ್ಪಿನ ಉದ್ಕ ಮಾಡಬೇಕು. ಬಸ್ಸಾರು ಅಂತಲ್ಲ ಅದು ಮಾಡಬೇಕು. ನೋಡಿ ಹಣ್ಣು ಅಂತ ಹಠ ಮಾಡ್ತಾನೆ ಅಂತ ಹಣ್ಣು ಬಿಡಿಸ್ಕೊಟ್ರೆ ಏನು ನೆಟ್ಟಾಗಿ ತಿನ್ನೋದಿಲ್ಲ, ಟೇಸ್ಟ್ ಮಾಡ್ತಾನೆ. ಅಕ್ಕ ಬಂದು ಸಬ್ಬೆಲ್ಲ ಬಿಡಿಸೋಣ ಅಂತ ಎತ್ತಿಟ್ಕೊಂಡು ಸ್ವಲ್ಪ ಲೇಟ್ ಆಗೋಯ್ತು ಅಡುಗೆ ಮಾಡೋದು ಕೂಡ. ಈಗ ಇದ್ರ ಕೆಳಗಡೆ ನಮ್ಮ ಪಾಪು ಬಂದಿದ್ಲಲ್ಲ, ಅವಳ ಜೊತೆ ಚೆನ್ನಾಗಿ ಆಟಾಡ್ಕೊಳ್ತಾ ಇರ್ತಾನೆ ನಮ್ಮ ಪಾಪು. ಯಾವುದೇ ರೀತಿ ಡಿಸ್ಟರ್ಬ್ ಮಾಡಲ್ಲ. ಹಾಗಾಗಿ ನಿಧಾನಕ್ಕೆ ಸೊಪ್ಪು ಬಿಡಿಸ್ಕೊಂಡು ನಿಧಾನಕ್ಕೆ ಅಡುಗೆ ಮಾಡ್ಕೊಂಡಾಗುತ್ತೆ. ಅಡುಗೆ ಮಾಡೋದು ಬೇಗ ಅಂದರೆ ನಮ್ಮ ಪಾಪು ಬೇಗನೆ ಊಟ ಮಾಡಿಸ್ಬಿಡ್ತೀನಿ ಅವನಿಗೆ. ಅದಕ್ಕೋಸ್ಕರ ಅಂತಲೇ ಬೇಗ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ಈವ್ನಿಂಗ್ ಟೈಮಲ್ಲಿ. ಮಧ್ಯಾಹ್ನ ಸ್ವಲ್ಪನೇ ತಿಂದಿರ್ತಾನೆ, ಹೊಟ್ಟೆ ತುಂಬ ಊಟನೇ ಮಾಡೋದಿಲ್ಲ ಮಧ್ಯಾಹ್ನ. ಹಾಗಾಗಿ ಸ್ಕೂಲಲ್ಲಿ ಏನು ತಿಂದು ಬಂದಿರ್ತಾನೋ ಅದಕ್ಕೆ ಇಲ್ಲಿರೋ ನಾನೇನೋ ಊಟ ಮಾಡ್ತಿದ್ದೆ ಸ್ವಲ್ಪ ತಿಂತಾನೆ. ಹಾಗಾಗಿ ಅವನಿಗೆ ಈವ್ನಿಂಗಿಗೆ ಸ್ವಲ್ಪ ಬೇಗನೆ ಅಡುಗೆ ಮಾಡಿ ಊಟ ಮಾಡಿಸ್ಬಿಡ್ತೀನಿ. ಬೇಗನೆ ಸೊಪ್ಪನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಕಡ್ಡಿ ಎಲ್ಲ ತೆಗೆದು ಬರೀ ಎಲೆ ಥರದ್ದು ಮಾತ್ರ ಯೂಸ್ ಮಾಡೋದು ನಾನು. ಹಾಗಾಗಿ ಸೊಪ್ಪೆಲ್ಲ ಬಿಡಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಥವಾ ಹೂವು ಥರ ಇದೆ. ಸೊಪ್ಪು ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಇನ್ನೇನು ಸೊಪ್ಪೆಲ್ಲ ಬಿಡಿಸ್ಕೊಂಡಾದ್ಮೇಲೆ ನಾನು ವಾಶ್ ಮಾಡ್ಕೊಬೇಕು. 3 to 4 ಟೈಮ್ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಮಣ್ಣೆಲ್ಲ ಇರುತ್ತಲ್ವ, ಹಾಗಾಗಿ ಚೆನ್ನಾಗಿ 1 2 3 ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ತದರಂತ ಚಿಕ್ಕದಾಗಿ ಹೆಚ್ಕೊಳ್ತೀನಿ. ಅಂದರೆ ಹೆಚ್ಚಾದ್ಮೇಲೆ ನಾನು 1 2 3 ಸರಿ ಚೆನ್ನಾಗಿ ವಾಶ್ ಮಾಡಾದ ನಂತರ ನಾನು ಅದನ್ನು ಕುದಿಯೋಕೆ ಇಡ್ತೀನಿ. ನಾನು ಹೆಸರು ಕಾಳು ಬೇಳೆನ ಆಲ್ರೆಡಿ ನೆನೆ ಹಾಕಿದ್ದೆ ಬೆಳಗ್ಗೆನೆ, ಯಾಕಂದರೆ ಸೊಪ್ಪು ಮಾಡಬೇಕು. 1 ವಿಜಿಲ್ಗೆ ಅದು ಕೂಡ ಬೆಂದ್ಕೊಳುತ್ತೆ ಸೊಪ್ಪು ಜೊತೆ. ಜಾಸ್ತಿ ವಿಜಿಲ್ ಹೊಡ್ಸಿದ್ರೆ ಸೊಪ್ಪು ಮೆತ್ತೆ ಆಗ್ಬಿಡುತ್ತೆ. ಹಾಗಾಗಿ ನಾನು ಒಂದೇ ವಿಜಿಲ್ ಹೊಡ್ಸ್ಕೊಬೇಕಲ್ಲ, ಹಾಗಾಗಿ ಹೆಸರು ಕಾಳು ಬೇಳೆನ ಬೆಳಗ್ಗೆನೆ ನೆನೆ ಹಾಕಿರ್ತೀವಿ. ಅದು ಕೂಡ ಚೆನ್ನಾಗಿ ನೆಂದಿರುತ್ತೆ. 1 ವಿಜಿಲ್ಗೆ ಅದು ಕೂಡ ಚೆನ್ನಾಗಿ ಬೆಂದಿರುತ್ತೆ ಅಂತೇಳಿ ಈ ರೀತಿ ಮಾಡ್ತೀನಿ. ನೀವು ಈ ರೀತಿ ಬೇಕಿದ್ರೆ ಟ್ರಿಕ್ಸ್ನ ಯೂಸ್ ಮಾಡಿ, ತುಂಬಾನೇ ಚೆನ್ನಾಗುತ್ತೆ. 3 ಇಂದ 4 ವಿಜಿಲ್ ಹೊಡ್ಸ್ಬೇಕು ಅಥವಾ ಸಪ್ರೇಟಾಗಿ ಬೇಯಿಸ್ಕೊಬೇಕು ಅನ್ನೋ ನೆಸೆಸಿಟಿ ಇರಲ್ಲ. ಈ ರೀತಿ ನೆನೆ ಹಾಕೊಂಡು ಬೇಗನೆ ಬೇಯಿದ್ ಕೂಡ ಸೊಪ್ಪು ಜೊತೆಗೆ ಈಸಿಯಾಗಿ ಕೂಡ ಬೇಯಿಸ್ಕೊಬೋದು ಅಂತ ಹೇಳಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ.
ಸ್ವಲ್ಪ ಲೇಟ್ ಆಗುತ್ತೆ ಈ ಸಾಂಬಾರು ಮಾಡೋದು, ಸ್ವಲ್ಪ ಲೇಟ್ ಅನ್ಸುತ್ತೆ ನನಗೆ, ಯಾಕಂದ್ರೆ ನಿಧಾನಕ್ಕೆ ಮಾಡ್ಕೊಳ್ತೀನಿ ನಾನು, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಪಾಪಗೆ ಊಟ ಮಾಡಿಸ್ಬಿಟ್ರೆ ನಂಗೆ ದೊಡ್ಡ ಕೆಲಸನೇ ಮುಗ್ದಂಗೆ, ಹಾಗಾಗಿ ಅವನಿಗೋಸ್ಕರ ಅಂತಲೇ ಬೇಗನೆ ಮಾಡ್ಕೊಳ್ತೀನಿ. ಕುಕ್ಕರ್ನಲ್ಲೇ ಇದಕ್ಕೆ ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕಲ್ವಾ, ಹಾಗಾಗಿ ಬೇಳೆ ಹಾಗೆ ಉಪ್ಪು ಹಾಕೊಂಡು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಂಡು ಒಂದು ವಿಜಿಲ್ ಕೂಗಿಸ್ಕೊಳ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ವಿಜಿಲ್ ಕೂಗೋಷ್ಟೊಳಗೆ ಇದಕ್ಕೆ ಒಗ್ಗರಣೆಗೆ ಹಾಗೆ ಮಸಾಲೆಗೆ ಅಂತ ಕೂಡ ರೆಡಿ ಮಾಡ್ಕೊಳ್ತೀನಿ. ಇದು ಒಂದು ವಿಜಿಲ್ ಕೂಗೋಷ್ಟೊಳಗೆ ಅದು ಕೂಡ ಆಗುತ್ತೆ, ಎಲ್ಲ ಕೂಡ ಹೆಚ್ಕೊಂಡು ಎತ್ತಿಟ್ಕೊಂಡ್ಬಿಡ್ತೀನಿ. ಹಾಗೆ ಕೊಬ್ಬರಿ ಕೂಡ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಆಗ್ಬಿಡುತ್ತೆ. ಹಾಗಾಗಿ ಕಾಳಿಗೆ ಹಾಕಕ್ಕೆ ಅಂತ ಸಪ್ರೇಟ್ ಆಗಿ ತುರಿದು ಇಟ್ಕೊಂಡ್ಬಿಟ್ಟಿರ್ತೀನಿ. ಇದು ಸಾಂಬಾರ್ಗೆ ಅಂತೇಳಿ ಇದನ್ನೆಲ್ಲ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಗ್ಗರಣೆಗೆ ಅಂತ ಹಸಿಮೆಣಸಿನಕಾಯಿ, ಕರಿಬೇವು ಹಾಗೆ ಈರುಳ್ಳಿ ತಗೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಸಬ್ಬಸಿಗೆ ಸೊಪ್ಪು ಹೆಲ್ತಿ ಕೂಡ ತುಂಬಾನೇ ಒಳ್ಳೇದು. ಹಾಗಾಗಿ ವೀಕಲ್ಲಿ 2 ಟೈಮ್ಸ್ ಅಂತೂ ನಾನು ಸಬ್ಬಸಿಗೆ ಸೊಪ್ಪಿಂದ ಸಾಂಬಾರು ಅಥವಾ ಪಲ್ಯ ಏನಾದ್ರು ಮಾಡ್ಕೊಡ್ತಾ ಇರ್ತೀನಿ. ಪಾಪು ಕೂಡ ತಿನ್ಸಕ್ಕೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಹೆಲ್ತಿಗೆ. ಹಾಗಾಗಿ ನಮ್ಮನೆಗೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಸಬ್ಬಸಿಗೆ ಸೊಪ್ಪಿಂದ ಏನು ಅಡುಗೆ ಮಾಡಿದ್ರು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಸಿಂಪಲ್ ಆಗಿ ಉದ್ಕ ಕೂಡ ಮಾಡ್ಕೊಡ್ತಿದ್ದೀನಿ. ನಮ್ಮ ಕಡೆ ಇದನ್ನ ಉದ್ಕ ಅಂದ್ರೆ ಕೆಲವು ಸೈಡ್ ಬಸ್ಸಾರ್ ಅಂತ ಕೂಡ ಕರೀತಾರೆ. ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಕಾಳಿಗೆ ಒಗ್ಗರಣೆಗೆ ಅಂತ ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ. ನಾನು ಸಾಂಬಾರ್ ಮಾಡಿದ ಕ್ಲಿಪ್ಪಿಂಗ್ಸ್ ಎಲ್ಲ ಡಿರೆಕ್ಟ್ ಆಗ್ಬಿಟ್ಟಿದೆ, ಹಾಗಾಗಿ ನಾನು ಹಾಗೆ ವಿಡಿಯೋ ಹಾಕ್ತಾ ಇದ್ದೀನಿ. ಇನ್ನು ಒಗ್ಗರಣೆ ಕೂಡ ಹಾಕೊಂಡು ಕಾಳು ಮತ್ತೆ ನೀರನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಬಸ್ತು ಕಾಳನ್ನು ಕೂಡ ಚೆನ್ನಾಗಿ ಹಿಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಯಾವುದೇ ರೀತಿ ನೀರಿನ ಅಂಶ ಇಲ್ಲದ ರೀತಿ ಮಾಡ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ರುಚಿಗೆ ಏನಾದ್ರು ಬೇಕಿದ್ರೆ ನೀವು ಇಲ್ಲಿ ಉಪ್ಪನ್ನ ಕೂಡ ಹಾಕೊಬಹುದು. ಚೆನ್ನಾಗಿ ಮಿಕ್ಸ್ ಆದ ನಂತರ ರುಚಿಗೆ ನೋಡ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕೊಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇಲ್ಗಡೆ ಕೊಬ್ಬರಿ ಹಾಕೊಂಡ್ರೆ ಇನ್ನೂ ಟೇಸ್ಟ್ ವೈಸ್ ಅಂತ ತುಂಬಾನೇ ಚೆನ್ನಾಗಿರುತ್ತೆ. ನಮ್ಮ ಮನೇಲಂತೂ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಉಳಿದ್ರೆ ಮಾರ್ನಿಂಗ್ ಕೂಡ ತಿಂತೀವಿ, ಅಷ್ಟು ಚೆನ್ನಾಗಿರುತ್ತೆ. ಇದು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಮೇಲ್ಗಡೆ ಕೊಬ್ಬರಿ ಹಾಕೊಂಡ್ರೆ ಸೂಪರ್ ಆಗಿರುತ್ತೆ. ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸಾಂಬಾರ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇದಕ್ಕೆ ನಾನು ಮುದ್ದೆ ಕೂಡ ಮಾಡ್ಕೊಳ್ತೀನಿ. ಹೆಲ್ತಿಗೆ ಸಬ್ಬಸಿಗೆ ಸೊಪ್ಪು ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು. ಒಮ್ಮೆ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಸಬ್ಬಸಿಗೆ ಸೊಪ್ಪಲ್ಲಿ ವೆರೈಟಿ ಆಫ್ ಪಲ್ಯ ಕೂಡ ಮಾಡ್ಕೊಬಹುದು. ರೆಸಿಪಿನ ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ಪುಟ್ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೆ. ಯಾವಾಗಲೂ ನನ್ನ ಚಾನಲ್ ನೋಡಿದ್ರೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.